ಕೊಟ್ಟರೆ ವರ. ರಾಜಕೀಯದಲ್ಲೇ ನಾನೊಬ್ಬ ರಾಜಕೀಯ ರಾಜನ, ಮುಖ್ಯಮಂತ್ರಿ ಸಿಂಹಾಸನವನ್ನು ಏರಿದ ಆ ನನ್ನ ದೊಡ್ಡಪ್ಪನಾದ ಕೇಕೆ ಬಸವನನ್ನು ತನ್ನ ಕೆಟ್ಟ ದೃಶ್ಯದ ಸುಟ್ಟು ಹಾಕಿದಲ್ಲ ಆ ನನ್ನ ಪರಮ ಅಂತಕ ಅಂತಕ ಕಂಡವರು ಕತ್ತರಿಸಿ ರಕ್ತದ ಕಣ್ಣೀನಲ್ಲಿ ಕಂಡ ನನ್ನ ರೌಡಿ ಸಾಮ್ರಾಜ್ಯವನ್ನು ಪುಡಿ ಪುಡಿ ಮಾಡಲಾಗುತ್ತದೆ ಈ ನನ್ನ ಸೇರು. ಇದಕ್ಕೂ ನೀ ಬಗ್ಗದೆ ಹುಲಿಯಂತೆ ಒಪ್ಪು ಜಾತಿ ನಿಂತರೆ ತಂದೆ ತಾಯಿ ಇಲ್ಲದೆ ಅರಗಿಣಿಯಂತೆ ಸಾಕಿದ ನಿನ್ನ ತಂಗೇಂದ್ರ ಮುಂದೆ ಈ ಕಾರ್ತಿಕನ ಮಾಸಿದ ಅಪ್ಪುಲಿಯ ಬಾಯಲ್ಲಿ ಚೆಂಕ ಚೆಂಕ ಇಂದ್ರ ಈ ಕಾರ್ತಿಕನ ಮುಂದೆ ನಿಮ್ಮ ಈ ಕಾರ್ತಿಕನ ಕಷ್ಟವನ್ನು ತಿಳಿಯದೆ ಇನ್ನು ಮುಂದೆ ನಿಮ್ಮ ಅಣ್ಣ ಹೇತುವಲ್ಲಿ ಬಂದರೆ ಸಿಕ್ಕಲೆ ಕಚ್ಚಿ ದಾರಿ ಹೆಣ ಮಾಡದೆ ಬಿಡುದಿಲ್ಲ ಈ ಕಾರ್ತಿಕ. ಮಾಗುಂಡ ಲೇ ಮಾಗುಂಡ ಲೇ ಆರಾಮ್ ಕೋಟ್ ಮೊದಲಲ್ಲಿ ನನ್ನ ದನವೆಂದು ತಿಟ್ಟಿದೀಯಾ? ಇಲ್ಲ ಅಪ್ಪರ ಹಂಗಲ್ಲ ರೇ ಕರ್ತೀರಾ ಅಂತ ಕೇಳಿದೆ. ಅದು ಇರಲಿ. ಆ ಚಂದ್ರಾಪುರ ಚಂದ್ರಗೆ ಕೊಟ್ಟ ಸಾಲಕ್ಕೆ ಅವನ ಮನೆ ಅಡವು ಬೆರೆಸಿಕೊಂಡು ಬಾ ಎಂದು ಹೇಳಿದ್ದೆ. ವರ್ಷದಿಂದ ಬಂದೀನ್ರಿ ಅಪ್ಪರ. ಮತ್ತೆ ಆ ಶಿವರಾಜನ ಸಾಲಕ್ಕೆ ಆಧಾರ? ಸಾಲ ವರ್ಷದಿಂದ ಬಂದೀನ್ರಿ. ಆರು ಊರ್ ಮುಂದೆ ಹೊಲ ನಾ 2 ಎಕರೆ ಹೊಲ ವರ್ಷದಿಂದ ಬಂದೀನಿ ನೋಡ್ರಿ, ಇಲ್ಲೇ ಐತೆ. ಹಾಗಾದರೆ ಆ ಶಿವಪುರದ ಶಿವ ಸಾಲಕ್ಕೆ ಬರುತ್ತಾನಂತಾಯ್ತು. ಅವನು ಬಂದರೆ ಅವನಿಂದ ಏನಾದರೂ ಬರೆಸಿಕೊಂಡು 25,000 ಕೊಟ್ಟು ಬಿಡುತ್ತೆ. ನಾನು ನಮ್ಮ ವೈರಿಯಾದ ನರಂತಕನ ಮನೆಗೆ ಹೋಗಿ ಈ ಕಾರ್ತಿಕ ದಂಡೆಗೆ ಬರಬೇಡ ಎಂದು ಎಚ್ಚರಿಸಿ ಬರುತ್ತೇನೆ. ನಿಮ್ ದುಡ್ಡು ನಿಮ್ಮ ಹಣ ನೀವು ಯಾರಿಗೆ ಕೊಡ ಅಂತೀರಿ? ಯಾರಿಗೆ ಕೊಡಕ್ಕ? ನಮ್ಮ ಅಪ್ಪಂಗೆ ಹೆಂಗ್ ಗಂಟು ಹೋಗತ್ರಿ? ಲೇ ಕತ್ತೆ, ಹೆಚ್ಚಿಗೆ ಬಾಲು ಬಿಚ್ಚದೆ ಹೇಳಿದಷ್ಟು ಕೆಲಸ ಮಾಡು. ನಡೆ ಒಳಗೆ. ಆಯ್ತು ಅಪ್ಪ, ಬರ್ತೇನ್ರಿ. ಕಾರ್ತಿಕನಿಗೆ ಎದುರಾದ ವೈರಿಗಳ ದಿವಸ ಬಲಿ ಮಾಡಬೇಕಾದರೆ ಮೊದಲು ಹೇಳುತ್ತಾನೆ, ಈ ಕಾರ್ತಿಕ ಹೇಳುವ ಮಾತನ್ನು ಕೇಳದೆ ಹೋದರೆ ನೆಕ್ಸ್ಟ್